ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಸೆಕೆಂಡ್ ಡೇ ಬಂದಿರೋದ್ರಲ್ಲಿ ಬೆಳಗ್ಗೆನೇ ಅಲ್ಲಿಂದ ಹೊರಟ್ವಿ ಸಾಲ್ಸ್ಬರ್ಗಿಂದ. ಅಲ್ಲಿಂದ ಒಂದು 45 ಮಿನಿಟ್ಸ್ ಡ್ರೈವ್ ಅಷ್ಟೇ. ಸೊ ಡ್ರೈವ್ ಅಂತೂ ತುಂಬ ಚೆನ್ನಾಗಿತ್ತು. ತೆಗ್ದಿದ್ದೀನಿ, ವೀಡಿಯೋಸ್ ಹಾಕ್ತೀನಿ. ಫ್ರಂಟಲ್ಲಿ ಫುಲ್ ದೊಡ್ಡ ಮೌಂಟೇನು, ಅದ್ರ ಮೇಲೆಲ್ಲ ಸ್ನೋ ಕವರ್ ಆಗಿರೋದು. ಆ್ಯಂಡ್ ನಾವು ಅದು ಟುವರ್ಡ್ಸ್ ದಟ್ ಹೋಗೋದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ಇಲ್ಲೂ ತೋರಿಸ್ತೀನಿ ನೋಡಿ, ಹಿಂದೆ ಎಲ್ಲ ಇದೆ ಅದೇ ಥರ. ಟೆಂಪ್ರೇಚರು ತುಂಬ ಚೆನ್ನಾಗಿದೆ. ಬಿಸಿಲು ಒಂಚೂರು ಚುಚ್ಚುರ ಅಂತ ಇದೆ, ಚಳಿ ಇಲ್ಲ, ಕಂಫರ್ಟ್ ಆಗಿದೆ ಟೆಂಪ್ರೇಚರು. ಇಲ್ಲಿ ಬಂದು ಬೋಟ್ ಇದೆ, ಒಂದು ಸ್ಟ್ರೀಮ್ ಥರ ಬರುತ್ತೆ, ಅದರಲ್ಲಿ ಹೋಗುತ್ತೆ 1 hour ಏನೋ. ಅಲ್ಲಿ ಹೋಗಿ ಅಲ್ಲಿ ಡ್ರಾಪ್ ಮಾಡ್ತಾರೆ. ನಾವು ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿ ಮತ್ತೆ ವಾಪಸ್ ಬರ್ಬೋದು ಅದರಲ್ಲೇ. ಅದು ಬಿಟ್ಟರೆ ಇಲ್ಲೊಂದು ಕೇಬಲ್ ಕಾರ್ದಿದೆ ಕನೆಕ್ಷನ್. ಸೊ ಅದಕ್ಕೆ ಅರೌಂಡ್ 36 euros ಏನೋ ಪರ್ ಪರ್ಸನ್ ಟಿಕೆಟ್ ಕೇಬಲ್ ಕಾರ್ದು. ಅದು ಮಾಡ್ಬೋದು ಅಥವಾ ಇದು ಮಾಡ್ಬೋದು ಅಂದ್ಕೊಂಡಿದ್ದೀವಿ. ಎರಡರಲ್ಲಿ ಒಂದು ಮಾಡ್ತೀವಿ. ತೋರಿಸ್ತೀನಿ ನಾನು ಎಲ್ಲಿ ಹೋಗ್ತೀವಿ ಅಂತ, ಬನ್ನಿ. ಸೊ ಇದು ನಾವು ಸಾಲ್ಸ್ಬರ್ಗ್ ಅಂದರೆ ಆಸ್ಟ್ರಿಯಾಯಿಂದ ವಾಪಸ್ ಜರ್ಮನಿಗೆ ಹೋಗ್ತಾ ಇದ್ದೀವಿ. ಸೊ ಜರ್ಮನಿ ಮತ್ತು ಆಸ್ಟ್ರಿಯಾ ಬಾರ್ಡರ್ ಬರುತ್ತಲ್ಲ, ಅದಕ್ಕೆ ತುಂಬ ಹತ್ತಿರ ಇರೋ ಜಾಗ ಓಬರ್ಜಿ ಅಂತ. ಇದೊಂದು ಬ್ಯೂಟಿಫುಲ್ ಲೊಕೇಶನ್ನು. ನಾನು ಇದರಷ್ಟು ಬ್ಯೂಟಿಫುಲ್ ಆಗಿರೋದು ಮೌಂಟೇನ್ಸು, ಆ ನೀರು, ಗ್ರೀನರಿ ಯಾವತ್ತೂ ನೋಡಿಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸು. ಸೊ ಜರ್ಮನಿಯಲ್ಲಿ ಇದ್ದರೆ ಈ ಜಾಗಕ್ಕಂತೂ ಖಂಡಿತ ಹೋಗಬೇಕು, ಅಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಸೊ ಬೆಳಗ್ಗೆನೇ ಸಾಲ್ಸ್ಬರ್ಗಿಂದ ಹೊರಟ್ವಿ. ನಾವು ಆಸ್ಟ್ರಿಯಲ್ಲಿ ಇನ್ನೇನು ನೋಡಿಲ್ಲ, ಬರೀ ಸಾಲ್ಸ್ಬರ್ಗ್ ಒಂದಿನ ನೋಡಿದ್ದು. ಸೊ ವೀಕೆಂಡಿಗೆ ಬಂದಿರೋದ್ರಿಂದ ಜಾಸ್ತಿ ಪ್ಲೇಸಸ್ ಏನು ಇಟ್ಕೊಂಡಿಲ್ಲ, ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಸೊ ಬೆಳಗ್ಗೆನೇ ಹೊರಟು ಹೋಗ್ತಾ ಇದ್ದೀವಿ. ಸೊ ಹೋಗೋ ದಾರಿಯಲ್ಲಿ ಫುಲ್ ಈ ಥರ ಕಾಣಿಸುತ್ತೆ. ನಾವು ಮೂವೀಸಲ್ಲಿ ನೋಡಿದ್ರೆ ತೋರಿಸ್ತಾರಲ್ಲ, ಫುಲ್ ಸೈಡಲ್ಲೆಲ್ಲ ಗ್ರೀನು, ಮುಂದೆ ಮೌಂಟೇನ್ಸ್, ಆ ಥರನೇ ಕಾಣಿಸುತ್ತೆ. ಫುಲ್ ಡ್ರೈವ್ ಚೆನ್ನಾಗಿತ್ತು. ಇಲ್ಲೆಲ್ಲ ಟಿಕೆಟ್ಸ್ ತಗೋಬೋದು. ಇಲ್ಲಿ ವ್ಯಾಲಿ ನೋಡಿ ಹೇಗಿದೆ, ಸುತ್ತ ಬೆಟ್ಟ ಇದೆ. ಇಲ್ಲಿದೇನ್ಮ ಸೊ ನಾವು ಇಲ್ಲಿದ್ದೀವಿ. 2 ಪಾಯಿಂಟ್ ಇದೆ. ಒಂದು ಇಲ್ಲಿ ಇಳಿಬೋದು, ಇದು 35 ಮಿನಿಟ್ಸ್ ಡ್ರೈವು. ಇಲ್ಲಾಂದರೆ ಇಲ್ಲಿ ಇಳಿಬೋದು. ಸೊ ಅಲ್ಲಿಗೆ 1 hour ಆಗುತ್ತೆ. ಆ್ಯಂಡ್ ನೋಡಿ, ಈ ಥರ ಇರುತ್ತೆ ಬೋಟು. ನೀರು ನೋಡಿ, ಗ್ರೀನ್, ಫುಲ್ ಗ್ರೀನ್ ಆಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. So tickets 28.5 euros ಒಬ್ಬೊಬ್ಬರಿಗೆ. ಸೊ ಯಾಮಿಗೇನಿಲ್ಲ ಇಲ್ಲಿ. ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಸೇಮ್ ಬುಕ್ ಮಾಡ್ಕೊಂಡು ಬರ್ಬೋದು ಯಾವ ಟೈಮಿಗೆ ನಮಗೆ ಬೇಕು ಅಂತ. ನಮ್ಮದು ಟೈಮಿಂಗ್ ಫಿಕ್ಸ್ಡ್ ಇರಲಿಲ್ಲ ಅಂತ ಇಲ್ಲಿ ಬಂದು ತೊಗೊಂಡ್ವಿ ನಾವು. ಸೊ ಒಂದ್ಸರಿ ಟಿಕೆಟ್ ತೊಗೊಂಡ್ರೆ ಆಯಿತು, ನಾವು ಯಾವ್ದು ಬೋಟ್ ಬೇಕಿದ್ರೂ ಹತ್ಬೋದು. ಎವ್ರಿ 10 minutes ಈ ಕಡೆ ಸೈಡಲ್ಲೆಲ್ಲ ಕಾಣ್ತಾ ಇದೆ ನೋಡಿ, ಡಾಗ್ಸು ತುಂಬ ಬೋಟ್ಸ್ ಇದೆ. ಸೊ ಎವ್ರಿ 10 minutes ಒಂದು ಓಡಾಡ್ತಾನೆ ಇರುತ್ತೆ ಎಲ್ಲ ಪಾಯಿಂಟಲ್ಲೂ. ಇಲ್ಲಿ 2 ಸ್ಟಾಪ್ಸ್ ಇದೆಯಲ್ಲ, ಸೊ ಎಲ್ಲ ಕಡೆ ಬರುತ್ತೆ. ಸೊ ಇಲ್ಲಿಂದ ಫಸ್ಟ್ ಹೋಗಿ ಫಸ್ಟ್ ಸ್ಟಾಪಲ್ಲಿ ನಿಲ್ಲಿಸುತ್ತೆ, ಅಲ್ಲಿ ಯಾರು ಬೇಕಾದರೂ ಇಳಿಬೋದು. ನಮಗೆ ಇಲ್ಲ ಅಂದರೆ ಸೆಕೆಂಡ್ ಸ್ಟಾಪ್ಗೂ ಹೋಗಿ ಇಳಿಬೋದು. ಸೊ ಅದೇ ಥರ ಎಲ್ಲಿ ಬೇಕಿದ್ರೂ ಹತ್ಕೊಂಡು ಬರ್ಬೋದು ಆ ಥರ.
ಸೊ ಬೆಳಗ್ಗೆ ಓಪನ್ ಆದಾಗ ಹೊರಟ್ರೆ ಸಾಯಂಕಾಲ ಹತ್ತವರೆಗೂ ಟೈಮ್ ಇರುತ್ತೆ. ಸೊ ನಾವು ಯಾವ ಟೈಮಲ್ಲಿ ಬೇಕಿದ್ರೂ ಹತ್ಕೊಂಡು ಓಡಾಡ್ಬೋದು. ಆ್ಯಂಡ್ ಲಾಸ್ಟ್ ಇರುತ್ತಲ್ಲ ಅವಾಗ ತುಂಬ ಕ್ಯೂ ಇರುತ್ತೆ. ಅಂದರೆ ಎಂಡ್ ಟೈಮಲ್ಲಿ ಹೋಗೋಷ್ಟರಲ್ಲಿ ತುಂಬ ಜನ ಇರ್ತಾರೆ, ಅದು ನೋಡ್ಕೊಂಡು ಬರಬೇಕು ನಾವು. ಸೊ ಇಲ್ಲಿ ತುಂಬ ಚೆನ್ನಾಗಿತ್ತು ರೈಡ್ ಅಂತೂ. ಮೌಂಟೇನ್ಸು ಆ್ಯಂಡ್ ಗೈಡ್ ಕೂಡ ಇರ್ತಾರೆ, ಅವರು ಇದ್ರದ್ದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಹಿಸ್ಟ್ರಿ ಏನೇನಿದೆ, ಆ ಗ್ಲೇಷಿಯರ್ಸ್ ಎಲ್ಲ ಯಾವಾಗ ಫಾರ್ಮ್ ಆಯಿತು, ಮೌಂಟೇನ್ಸ್ದ ಬಗ್ಗೆ ಎಲ್ಲ ಹೇಳ್ತಾರೆ. ಬಟ್ ಫುಲ್ ಜರ್ಮನಲ್ಲಿ ಹೇಳ್ತಾರೆ. ನನಗೆ ಜಾಸ್ತಿ ಅರ್ಥ ಆಗಿಲ್ಲ, ಒಂದು ಸ್ವಲ್ಪ ಅರ್ಥ ಆಯ್ತು ಅಷ್ಟೇ. ಆ್ಯಂಡ್ ಇಲ್ಲಿ ತುಂಬ ವಾಟರ್ ಫಾಲ್ಸ್ ಕಾಣಿಸುತ್ತೆ. ಸೊ ಅಲ್ಲಲ್ಲಿ ಮೌಂಟೇನ್ಸಲ್ಲಿ ಇಲ್ಲ ಎದುರುಗಡೆ ಕಾಣ್ತಾ ಇದೆ ನೋಡಿ, ಇಲ್ಲಿ ಮೇಲೂ ಅಷ್ಟೇ. ಸೊ ಆ ರೀತಿ ತುಂಬ ವಾಟರ್ ಫಾಲ್ಸ್ ಇದೆ. ಆ್ಯಂಡ್ ಅಲ್ಲಿ ಸುತ್ತ ಮೌಂಟೇನ್ಸ್ ಇದೆ, ಮಧ್ಯ ಈ ಥರ ಹೋಗೋದ್ರಿಂದ ಈ ಥರ ಅವರು ಪ್ಲೇ ಮಾಡ್ತಾರೆ ಟ್ರಂಪೆಟಲ್ಲಿ. ಎಷ್ಟು ಎಕೋ ಕೇಳಿಸುತ್ತೆ ಅಂತ. ಸ್ವಲ್ಪ ಸೈಲೆಂಟಾಗಿದ್ದರೆ ಕೇಳಿಸುತ್ತೆ. ಐ ಥಿಂಕ್ ಫೋನಲ್ಲಿ ಅಷ್ಟು ಕ್ಯಾಚ್ ಮಾಡಿಲ್ಲ, ಕೇಳಿಸ್ಬೋದು ಒಂದು ಸ್ವಲ್ಪ ಫುಲ್ ಲೋ ಆಗೆ. ಸೊ ಇವರೇನೆ ನಮ್ಮ ಗೈಡು. ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಮಧ್ಯದಲ್ಲಿ ಒಂದು ಜಾಗದಲ್ಲಿ ನಿಲ್ಲಿಸಿ ಫುಲ್ ಮ್ಯೂಸಿಕ್ ಪ್ಲೇ ಮಾಡೋದು ಒಂದು 5 minutes. ಇಷ್ಟು ಎಕೋ ಕೇಳಿಸುತ್ತೆ. ತುಂಬ ಚೆನ್ನಾಗಿತ್ತು. ನಾವು ಸೆಕೆಂಡ್ ಸ್ಟಾಪಲ್ಲಿ ಹೇಳಿದ್ವಿ ನೋಡಿ, ಇಲ್ಲಿ ಡ್ರಾಪ್ ಮಾಡಿದ್ರು ನಮ್ಮನ್ನು. ಸೊ ಇಲ್ಲಿ ಲಾಸ್ಟ್ ಬಂದು 5 o'clock ಅಥವಾ 5:10 ಬರುತ್ತೆ. ಅದರಲ್ಲಿ ಹತ್ಕೊಂಡು ಹೋಗಬೇಕು. ಸಪೋಸ್ ನಾವು ಬಂದು ಹತ್ತಿಲ್ಲ ಅಂದರೆ ರೆಸ್ಕ್ಯೂ ಇರುತ್ತಲ್ಲ, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಬಟ್ ಅದು ತುಂಬ ಎಕ್ಸ್ಪೆನ್ಸಿವ್, ಅರೌಂಡ್ 350 euros ಏನೋ ಚಾರ್ಜ್ ಮಾಡ್ತಾರೆ ಆ ಥರ ಎಲ್ಲ ಮಾಡಿದ್ರೆ. ಸೊ ಟೈಮ್ ಸರಿಯಾಗಿ ಬಂದು ವಾಪಸ್ ಹೋಗಬೇಕು. ತಣ್ಣಗಿದ್ಯಾ ನೀರು? ಮತ್ತೆ ಅವಳು ನಿಲ್ಸ್ಬೇಕು ಅನ್ಕೊಂಡ್ರಿ ನೀರಲ್ಲಿ? ಅವಳು ಬಿಡ್ತಾರೆ ನೀರಲ್ಲಿ ನಿಲ್ತಾಳೆ ಅವಳು. ಕಾಲಲ್ಲಿ ಒದ್ದೆ ಆಗತ್ತೆ. ಕೈ ಒಳಗೆ ಕೈ ಒಳಗೆ ನೀರು ತುಂಬ ತಣ್ಣಗಿದೆ. ಬಟ್ ಪ್ಲೇಸ್ ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿಂದ ಇವಾಗ ಓಬರ್ಜಿ ಅಂತ ಇದೆ, ಇಲ್ಲಿಂದ ಒಂದು 20 minutes ವಾಕ್. ಸೊ ಅಲ್ಲಿ ತನಕ ಹೋಗಿ ಅದು ಒಂದು ಲೇಕ್ ಥರ. ಸೊ ಅಲ್ಲೆಲ್ಲ ನೋಡಿಕೊಂಡು ವಾಪಸ್ ಬಂದು ಇಲ್ಲಿ ಹತ್ತಬೇಕು. ಹತ್ಬಿಟ್ಟು ಇಲ್ಲಿ 30 minutesಗೆ ಇನ್ನೊಂದು ಸ್ಟಾಪ್ ಇದೆಯಲ್ಲ, ಅಲ್ಲಿ ಹೋಗಿ ನೋಡ್ತೀವಿ. ಇಲ್ಲಿ ವಾಟರ್ ನೋಡಿ, ಫುಲ್ ಗ್ರೀನ್ ಕಲರ್. ಆ್ಯಂಡ್ ಫುಲ್ ವಿಂಟರ್ ಟೈಮಲ್ಲಿ ಬಂದರೆ ಇಲ್ಲೆಲ್ಲ ಫುಲ್ ಇರೋ ಮೌಂಟೇನ್ಸ್ ಎಲ್ಲ ಫುಲ್ ಸ್ನೋ ಕವರ್ ಆಗಿರುತ್ತೆ. ಸೊ ಆವಾಗ ಒಂದು ಸರಿ ಬಂದು ನೋಡಬೇಕು. ಆವಾಗ ಪ್ರಾಬ್ಲಿ ತುಂಬ ಚಳಿ ಇರುತ್ತೆ. ಸೊ ಇದು ಸುತ್ತಕ್ಕೆಲ್ಲ ಇದು ಪರ್ಫೆಕ್ಟ್ ವೆದರ್. ಬಟ್ ಆ ವ್ಯೂ ನೋಡೋದಕ್ಕೆ ಆ ಟೈಮಲ್ಲಿ ಬರಬೇಕು. ಇದು ನ್ಯಾಷನಲ್ ಪಾರ್ಕ್. ನೋಡಿ ಇಲ್ಲಿದ್ದೀವಿ ಈಗ, ಇಲ್ಲಿಂದ ಬಂದಿದ್ದು ಈ ಕಡೆಗೆ. ಸೊ ಇದು ಓಬರ್ಜಿ ಅಂತ ಇದೆಯಲ್ಲ, ಇಲ್ಲಿಗೆ ಹೋಗ್ಬೇಕು.
ಆ್ಯಂಡ್ ಇದು ಪಾತ್ ನಡ್ಕೊಂಡು ಹೋಗೋದು. ಇಲ್ಲಿ ಬರ್ತೀವಲ್ಲ ಅವಾಗ ಇದರಲ್ಲಿ ಗೈಡ್ ಇರ್ತಾರೆ, ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಮೌಂಟೇನ್ಸ್ ಎಲ್ಲ ಎಷ್ಟು ಹಳೆಯದು, ಆಮೇಲೆ ಅದ್ರದ್ದು ಏನೇನು ಇದೆಯೋ ಹಿಸ್ಟ್ರಿ ಅದೆಲ್ಲ ಹೇಳ್ತಾರೆ, ಜರ್ಮನಲ್ಲಿ ಹೇಳ್ತಾರೆ. ನನಗೊಂದು ಚೂಚೂರು ಅರ್ಥ ಆಯ್ತು ಅಷ್ಟೇ. ಆಮೇಲೆ ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ನಮಗೆ ವಾಶ್ರೂಮ್ಸ್ ಆಗಲಿ ಮತ್ತು ಚಿಕ್ಕ ಅಂಗಡಿಗಳು, ಹೋಟೆಲ್ಸ್ ಎಲ್ಲ ಇದೆ. ಸೊ ಏನಾದರೂ ತಿನ್ನೋದಕ್ಕೆಲ್ಲ ಏನು ತೊಂದರೆ ಇಲ್ಲ. ಸೊ ರೆಸ್ಟೋರೆಂಟ್ ಇದೆ, 2 ಸ್ಟಾಪಲ್ಲೂ ರೆಸ್ಟೋರೆಂಟ್ ಇದೆ, ಟಾಯ್ಲೆಟ್ಸ್ ಇದೆ, ಅದೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಏನಿದೆ ಚಿನ್ನದ್ರೊಳಗೆ? ಇದು ಬಾಗು ನಮ್ಮ ರೂಮ್ ತಗೊಂಡು ಹೋಗೋಣ. ಏನು ಮಾಡ್ತಾ ಇದೀಯ ಅದ್ರಲ್ಲಿ ಹಾಕ್ಬಿಟ್ಟು? ಆಟ ಆಡೋದು. ಆಮೇಲೆ ಆ ಟಿಶ್ಯೂ ಮೇಲೆ ಹಾಕ್ರೆ ಅದು ಹೋಗಲ್ಲ, ಲಾಕ್ ಟಿಶ್ಯೂ. ಇಲ್ಲಿ ಬರ್ತಾ ಬೇರೆ ಬೇರೆ ಪಾತ್ಸ್ ಇದೆ, ಒಂದೊಂದು ಹತ್ರ ಹೋಗುತ್ತೆ ಟ್ರೆಕ್ಕಿಂಗ್ ಪಾಯಿಂಟ್ಸ್. ಇಲ್ಲಿ ಡೈರೆಕ್ಷನ್ಸ್ ಹಾಕಿದ್ದಾರೆ. ನಾವು ಬಂದು 20 ಮಿನಿಟ್ಸ್ ಅಲ್ಲಿಂದ ನಡ್ಕೊಂಡು ಅಷ್ಟೇ. ಇಲ್ಲೊಂದು ವಾಟರ್ ಫಾಲ್ ಕಾಣಿಸುತ್ತೆ, ಅದಕ್ಕೆ 1.5 hour ಬೇಕು. ಅಲ್ಲಿ ಸ್ಟ್ರೇಟ್ ನೋಡಿದ್ರೆ ಕಾಣಿಸುತ್ತೆ, ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣ್ತಾ ಇದೆ ಇದು. ಸೊ ಅಲ್ಲಿಗೆ ಇಲ್ಲಿಂದ 1.5 hour ಆಗುತ್ತೆ ಇನ್ನು. ಸೊ ಬೇರೆ ಬೇರೆ ಕಡೆ ಹೋಗ್ಬೋದು ಇಲ್ಲಿ. ಸೊ ನಾವು ಇಲ್ಲಿ ಎಷ್ಟೇ ಅವಳೇನು ನಡೆಯಲ್ಲ, ಅಷ್ಟೊಂದು ತುಂಬ ದೂರ ಆಗುತ್ತೆ ಅದು. ಆ್ಯಂಡ್ ಇಲ್ಲಿಂದ ಇನ್ನೊಂದು ಪಾಯಿಂಟ್ ಇದೆಯಲ್ಲ, ಅಲ್ಲಿ ಹೋಗಿ ನೋಡಿಕೊಂಡು ವಾಪಸ್ ಹೊರಟೋಗ್ತೀವಿ ಅಷ್ಟೆ. ಈಗ 11:30 ಆಗ್ತಾ ಇದೆ. ಆ್ಯಂಡ್ ಬಿಸಿಲು ಬೇರೆ ಒಂಚೂರು ಜಾಸ್ತಿ ಆಯಿತು ಇವಾಗ. ಫಸ್ಟ್ ನಾವು ಬಂದಾಗ ಇದ್ದಷ್ಟು ಪ್ಲೆಸೆಂಟಾಗಿ ಕಾಣ್ತಾ ಇಲ್ಲ. ಇದು 30 ಮಿನಿಟ್ಸ್ಗೆ ಇದೆಯಲ್ಲ ಸ್ಟಾಪ್, ಅದು ಅಲ್ಲಿಗೆ ಬಂದ್ವಿ. ಈಗ ಇಲ್ಲೊಂದು ಚರ್ಚ್ ಇದೆ, ಅದು ಬಿಟ್ಟರೆ ಇಲ್ಲೂ ಸೇಮ್ ಒಂದಷ್ಟು ದೂರದಲ್ಲಿ ಟ್ರೆಕ್ಕಿಂಗ್ ಪಾಯಿಂಟ್ಸ್ ಇದೆ, ವಾಟರ್ ಫಾಲ್ಸ್ಗೆ ಹೋಗೋದಕ್ಕೆ ಆ ಥರ ಎಲ್ಲ ಡೈರೆಕ್ಷನ್ಸ್ ಹಾಕಿದ್ದಾರೆ. ಸೊ ಎರಡು ಕಡೆನೂ ಸಿಮಿಲರ್ ಇದೆ. ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದರು, ಲಂಚ್ ಟೈಮ್ ಬೇರೆ. ಸೊ ಇಲ್ಲೊಂದು ರೆಸ್ಟೋರೆಂಟ್ ಆಯಿತು, ನಾವು ಅಲ್ಲಿ ಹೋಗಿದ್ವಿ ತಿನ್ನೋದಕ್ಕೆ. ಸೊ ಇಲ್ಲಿ ಫಿಶ್ ಅಂತ ಆರ್ಡರ್ ಮಾಡಿದ್ರೆ ಅದ್ರ ಜೊತೆಗೆ ಒಂದಷ್ಟು ಫ್ರೈಸ್ ಬಂತು. ರೆಸ್ಟೋರೆಂಟಲ್ಲಿ ಫಿಶ್ ಫೇಮಸ್ಸು, ಇಲ್ಲೇ ಹಿಡಿದು ಮಾಡ್ತಾರೆ ಅನ್ಸುತ್ತೆ. ಇಲ್ಲಿ ಆರ್ಡರ್ ಮಾಡಿದ್ವಿ, ಎಷ್ಟು ದೊಡ್ಡದಾಗಿದೆ ನೋಡಿ. ಅದ್ರ ಜೊತೆ ಕೇಕ್ ಆರ್ಡರ್ ಮಾಡಿದ್ವಿ, ಚೀಸ್ ಕೇಕ್. ಅದು ವಿಡಿಯೋ ತೆಗಿಯೋಕ್ಕೆ ಮುಂಚೆನೇ ಅರ್ಧ ಖಾಲಿ. ಆ್ಯಂಡ್ ಆರೆಂಜ್ ಲೆಮನೇಡ್ ಅಂದರೆ ಫ್ಯಾಂಟಾ ಥರ ಇರುತ್ತೆ ಇದು. ಸೊ ಫಿಶಲ್ಲಿ ಇಲ್ಲಿ ಖಾರ ಎಲ್ಲ ಇರಲ್ಲ. ಸೊ ನೋಡೋಣ ಹೇಗಿರುತ್ತೆ ಅಂತ. ಇದು ಇನ್ನೊಂದು ಸ್ಪಾಟಿಗೆ ಬಂದಿದ್ವಿ. ಇಲ್ಲೇನು ಅಷ್ಟೇನಿಲ್ಲ ಏನು ಮಾಡೋ ಅಂಥದ್ದು. ಇಲ್ಲಿ ಡಕ್ಸ್ ಎಲ್ಲ ಇದೆ. ಇಲ್ಲಿ ಸ್ಪಾಟ್ ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ. ಹಿಂದೆ ಎಲ್ಲ ಮೌಂಟೇನ್ಸ್ ಇದೆ. ಇಲ್ಲಿ ಮುಂದೆ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲಿ ಬೆಂಚ್ ಇದೆ, ಇಲ್ಲಿ ಕುತ್ಕೊಂಡ್ರೆ ಇವಾಗ ಒಂದು ಸ್ವಲ್ಪ ಬಿಸಿಲೆಲ್ಲ ಹೋಯ್ತು, ತಣ್ಣ ಗಾಳಿ ಬೀಸ್ತಾ ಇದೆ. ಚಳಿ ಸ್ಟಾರ್ಟ್ ಆಗುತ್ತೆ ಇನ್ನು. ಇಲ್ಲಿ ಒಂದು ಪಾತ್ ಇದೆ, ಅಲ್ಲಿ ಫುಲ್ ಹೋಗಿ ನೋಡ್ಕೊಂಡು ಆ ಕಡೆ ಏನಿದೆ ಅಂತ ವಾಕ್, ಆಮೇಲೆ ವಾಪಸ್ ಹೊರಟೋಗ್ತೀವಿ. ಇವತ್ತಿಂದ ಇಷ್ಟೇ ಪ್ರೋಗ್ರಾಮ್ ಏನಿಲ್ಲ. ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ 4 ಕಿಲೋಮೀಟರ್ಸಲ್ಲಿ ಒಂದು Airbnb ಮಾಡಿದ್ದೀವಿ. ಸೊ ಅಲ್ಲಿಗೆ ಹೋಗೋದು, ರೆಸ್ಟ್ ಮಾಡೋದಷ್ಟೇ. ಸೊ ಇವತ್ತಿನ ಆಯ್ತು, ತುಂಬ ಚೆನ್ನಾಗಿದೆ ಜಾಗ ಇದು. ಜಸ್ಟ್ ರಿಲ್ಯಾಕ್ಸ್ ಮಾಡೋದಕ್ಕೆ.
ಸೊ ಫಿಶ್ ಎಲ್ಲ ಫ್ರೆಶ್ ಆಗಿ ಹಿಡ್ದು ಮಾಡ್ತಾರಲ್ಲ, ಸೊ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲೆಲ್ಲ ಉಪ್ಪು ಖಾರ ಅಷ್ಟು ಹಾಕೋದಿಲ್ಲ, ಸೊ ಜಸ್ಟ್ ಬ್ಲ್ಯಾಂಡ್ ಬಟ್ ಚೆನ್ನಾಗಿ ಸುಟ್ಟಿರೋದ್ರಿಂದ ತಿನ್ಬೋದು ಆರಾಮಾಗೆ. ನೀರು ನೋಡಿ ಎಷ್ಟು ಪ್ಯೂರ್ ಆಗಿದೆ, ಗೊತ್ತೇ ಆಗಲ್ಲ, ಕ್ಲಿಯರ್ ವಾಟರ್, ಅಷ್ಟು ಚೆನ್ನಾಗಿದೆ. ಬಟ್ ತುಂಬ ತಣ್ಣಗಿದೆ, ಕೈ ಇಡೋದಕ್ಕೂ ಕಷ್ಟ, ಅಷ್ಟು ತಣ್ಣಗಿದೆ. ಇವತ್ತು ನಾವು ಆಸ್ಟ್ರಿಯಾ ಅಲ್ಲಿದ್ದೀವಿ. ಆಮೇಲೆ ಆಸ್ಟ್ರಿಯಾ ಅಲ್ಲ, ಆಸ್ಟ್ರಿಯಾ ನೆನ್ನೆ ಹೋಗಿದ್ದು. ಇದು ಜರ್ಮನಿಯಲ್ಲೇ ಇರೋದು. ಇದು ಜರ್ಮನಿ. ಆಮೇಲೆ ಏನ್ ಮಾಡಿದೆ? ಡಕ್ನ ಮುಟ್ಟಿದ್ಯಾ ನೀನು? ನಂಗೆ ಆದ್ರೆ ಭಯ, ತುಂಬಾ ಟಚ್ ಮಾಡಕ್ಕಿದ್ರೆ ಅದು ಕಚ್ಬಿಡತ್ತೆ ನನ್ನ. ಅದಕ್ಕೆ ನನ್ನ ಟಚ್ ಮಾಡು ಅಂತ ಗಲಾಟೆ ಮಾಡ್ತಾ ಇದೀಯಾ? ನಾನು ಟಚ್ ಮಾಡ್ಲಿ ಅಂತ? ನನ್ ಕಚ್ಚಿದ್ರೆ ಪರವಾಗಿಲ್ವಾ? ಅವಳಿಗೆ ಭಯ ಡಕ್ನ ಟಚ್ ಮಾಡೋದಿಕ್ಕೆ. ನನ್ನ ಟಚ್ ಮಾಡು 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 ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ ಆಗ್ಲಿ. ಆಮೇಲೆ ಇವತ್ತು ಆಸ್ಟ್ರಿಯಾ ಇಲ್ಲ, ನಾವು ನೆನ್ನೆ ಹೋಗಿದ್ದು. ಇವತ್ತು ಜರ್ಮನಿ ಹತ್ರ ಇದ್ದೀವಿ. Oh, you want to touch the sky? How will you touch the sky? We can. How? We go up, then we jump there, and we touch it. So if we go on top of the mountain and jump, can we touch the sky? Yes. This is mountain snow. Mountain is there is some snow. We need to go there and check. We touch it, then we do ball and we throw it like this. Snowballs. Yes. Okay. So ನಾವೀಗ ಎಲ್ಲೋ ಆಸ್ಟ್ರಿಯಾಗಿನ ಮೇಲೆ ಹೋಗಿ ಬಂದಿದ್ದೀವಿ. ಮೌಂಟೇನ್ ಹತ್ತಿದ್ಯಾ ಇವಾಗ? ಟ್ರೆಕ್ಕಿಂಗ್ ಮಾಡ್ತೀಯಾ ಅಷ್ಟು ಮೇಲಕ್ಕೆ? So we don't have any. What you don't have? Something boots and cup, and then we don't have. We don't what we won't have. You don't have boots? Huh? Yes. Okay. So next time when we come, we'll get our boots and then do trekking. Okay? Look, I can sit. I leave my hand. I don't hold this chair. Okay. Okay, can you say bye? Bye. Bye bye. Next time we can talk. Next time we can talk. Okay. Bye. ಸೊ ಫುಲ್ ಒಂದು ಸ್ವಲ್ಪ ಪಾತ್ ಇತ್ತು, ನಡ್ಕೊಂಡು ಬಂದಿದ್ದೀವಿ ಫಾರೆಸ್ಟ್ ಒಳಗೆಲ್ಲ. ತೋರಿಸ್ತೀನಿ ನೋಡಿ. ಫುಲ್ ಸುತ್ತ ಇದೆ. ಯಾಮೀನು ಬರ್ತೀನಿ ಫಾರೆಸ್ಟ್ ಒಳಗೆ ಹೋಗೋಣ, ಮೌಂಟೈನ್ ಹೋಗೋಣ ಅಂತಾನೆ ಇರ್ತಿರಲ್ಲ. ಸರಿ, ಅವಳು ಎಷ್ಟು ದೂರ ನಡೀತಾಳೋ ಅಷ್ಟು ದೂರ ಹೋಗೋಣ ಅಂತ ಒಳಗೆ ಬಂದ್ವಿ. ಪರವಾಗಿಲ್ಲ, ನಡೆದ್ಲು ಒಂದು 20 ಮಿನಿಟ್ಸ್, ಹಾಫ್ ಆನ್ ಅವರಿಂದ ನಡೀತಾ ಇದ್ದಾಳೆ. ಸೊ ಎನರ್ಜಿಗೆ ಏನು ತಿಂತಾ ಇದೆಯಾ? ಚಾಕ್ಲೇಟ್. ಯಾಮಿ ನಡೆಯೋದಕ್ಕೆ ಎನರ್ಜಿ ಚಾಕ್ಲೇಟ್. ಇನ್ನೇನು ಆಲ್ಮೋಸ್ಟ್ ಬಂತು. ಆ ಕಾರ್ನರ್ ಹೋದ್ರೆ ಎಲ್ಲ ಜನ ಇರೋ ಹತ್ರಕ್ಕೆ ಹೋಗ್ತೀವಿ. ಅಲ್ಲಿಂದ ಹೋಗಿ ವಾಪಸ್ ಬೋಟ್ ತೊಗೊಂಡ್ರೆ ಒಂದು ಹಾಫ್ ಆನ್ ಅವರ್ಗೆ ಹೊಟ್ಟೋಗ್ತೀವಿ. ಅಲ್ಲಿ ದೂರದಲ್ಲಿ ಡೀರೆಲ್ಲ ಇದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಜಾಗ. ಆರಾಮಾಗಿ ಒಂದಿನಕ್ಕೆ ಬರ್ಬೋದು ಇಲ್ಲಿ. ನಾವಿರೋ ಜಾಗದಿಂದ ಒಂದು 4 hours ಬರಬೇಕು. ಬಂದು ಆರಾಮಾಗಿ ಕಾರ್ ಪಾರ್ಕ್ ಮಾಡಿ ಒಳಗೆ ಬಂದುಬಿಟ್ರೆ 5 o'clock ತನಕ ಆರಾಮಾಗಿರ್ಬೋದು. 5:15, 5:30 ಲಾಸ್ಟ್ ಇರೋದು ವಾಪಸ್ ಹೋಗೋದಕ್ಕೆ. ಸೊ ಅಲ್ಲಿ ತನಕ ಇಲ್ಲೆಲ್ಲ ಆರಾಮಾಗಿ ಓಡಾಡ್ಕೊಂಡು ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ತಿನ್ನೋದಕ್ಕೂ ಏನು ಪ್ರಾಬ್ಲಮ್ ಇಲ್ಲ, ಎಷ್ಟೊಂದು ಆಪ್ಷನ್ಸ್ ಇದೆ ಇಲ್ಲಿ. ಹೀಗಿದೆ, ತುಂಬ ಪ್ಲೆಸೆಂಟ್ ಐಸ್ಗೆ.
ಒಂಥರ ರಿಲ್ಯಾಕ್ಸಿಂಗ್ ಡೇ ಆಯ್ತು ಇವತ್ತು ಇಲ್ಲಿಗೆ ಬಂದಿದ್ದು. ಇವಾಗ 7 o'clock ಆಗ್ತಾ ಇದೆ. ಇವಾಗ ಬಂದಿದ್ವಿ, Airbnb ಬುಕ್ ಮಾಡಿದ್ವಿ ಇಲ್ಲಿ ಸ್ಟೇಗೆ. ಎಷ್ಟು ಚೆನ್ನಾಗಿದೆ ಜಾಗ ತೋರಿಸ್ತೀನಿ ನಿಮ್ಗೂ. ಇದು ನಾವಿದ್ದಿದ್ದ ಜಾಗ ಡ್ರೋನ್ ಶಾಟ್ ನೋಡಿ, ಸುತ್ತ ಏನೂ ಇಲ್ಲ. ಸೊ ಬರೀ ಇದೊಂದೇ ಮನೆ, ಫುಲ್ ಮೌಂಟೇನ್ಸ್ ಮಧ್ಯ. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಫುಲ್ ಎದುರುಗಡೆನೆ ಮೌಂಟೇನು, ಫುಲ್ ಸ್ನೋ ಬಿದ್ದಿರೋದು ನೋಡಿ. ಇಲ್ಲಿಂದ ನಾವು ಬಂದಿದ್ದು ಫುಲ್ ಹಿಲ್ ಸ್ಟೇಷನಲ್ಲಿ, ಆ್ಯಂಡ್ ಇಲ್ಲೆಲ್ಲ ಸ್ನೋ ಇದೆ ಇನ್ನು. ಇದೊಂದೇ ಮನೆ ಇರೋದು ಇಲ್ಲಿ. ಸೊ ಇದರಲ್ಲೇ ಇರೋದು ನಮ್ಮ ರೂಮ್. ಸೊ ಸುತ್ತ ಖಾಲಿ ಜಾಗ, ಆ್ಯಂಡ್ ಈ ಕಡೆ ಮಾತ್ರ ಫುಲ್ ಸ್ನೋ ಇದೆ. ಇಲ್ಲೆಲ್ಲ ಇನ್ನೂ ಮೆಲ್ಟ್ ಆಗಿಲ್ಲ. ಈ ಕಡೆ ಆ್ಯಂಡ್ ಮನೆ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ತೋರಿಸ್ತೀನಿ ಹೋಮ್ ಟೂರ್. ಆಮೇಲೆ ಫಸ್ಟ್ ನಾನು ತೋರಿಸ್ಬಿಡ್ತೀನಿ. ಓಕೆ, ಸೊ ಇದೆ ಎಂಟ್ರೆನ್ಸು. ಒಳಗೆ ಬಂದಿದ ತಕ್ಷಣ ಲಿವಿಂಗ್ ರೂಮ್ ಇದೆ. ಫುಲ್ ಮನೆನೇ. ಈ ಕಡೆ ಟಿ ವಿ ಯೂನಿಟು, ಕುತ್ಕೊಳ್ಳೋದಕ್ಕೆ. ಓಕೆ, ಸೊ ಇಲ್ಲೆಲ್ಲ ಮ್ಯೂಸಿಕ್ ಕೇಳೋದಕ್ಕೆಲ್ಲ ಅರೇಂಜ್ಮೆಂಟ್ ಇದೆ. ಇದು ಕಿಚನ್. ಆ್ಯಂಡ್ ಇಲ್ಲೆಲ್ಲ ಇದೆ, ಅಡುಗೆ ಮಾಡ್ಕೋಬೋದು ಆ್ಯಕ್ಚುಲಿ. ಸ್ಟವ್, ಕೆಟಲ್ ಇದೆ, ಡಿಶ್ ವಾಷರ್, OTG, ಮೈಕ್ರೋವೇವ್, ಆ್ಯಂಡ್ ಇಲ್ಲೆಲ್ಲ ಯುಟೆನ್ಸಿಲ್ಸು ಇದೆ. ಪ್ಲೇಟ್ಸ್, ಕಪ್ಸ್, ಬೇಸಿಕ್ ಎಸೆನ್ಷಿಯಲ್ಸ್ ಎಲ್ಲ ಇದೆ. ಆ್ಯಂಡ್ ಈ ಕಡೆ ಬಂದರೆ ಇದು ಬಾತ್ರೂಮ್ ಇದೆ. ಆ್ಯಂಡ್ ರೂಮ್ ಇದು. ರೂಮ್ಗೆ ಆ ಕಡೆನೂ ಒಂದು ಡೋರ್ ಇದೆ, ಇಲ್ಲೂ ಒಂದು ಡೋರ್ ಇದೆ. ರೂಮನ್ನು ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ. ನೆನ್ನೆ ಆ್ಯಕ್ಚುಲಿ ಒಂದು ರೂಮ್ ಮಾಡಿದ್ವಿ ಹೋಟೆಲಲ್ಲಿ, ಬಟ್ ಅಷ್ಟು ಚೆನ್ನಾಗೇ ಇರಲಿಲ್ಲ ಅದು. ಸಿಟಿಯಲ್ಲಿದ್ರೂ ಇದು ಮಾತ್ರ ಔಟ್ಸ್ಕರ್ಟ್ಸಲ್ಲಿದೆ ಅಂತ ಅಷ್ಟೇ, ಬಟ್ ತುಂಬ ಚೆನ್ನಾಗಿದೆ ಇದು ರೂಮ್. ಒಂದು ಫುಲ್ ಮನೆಯೇ ಇದೆ Airbnb ಅಲ್ಲಿ ಬುಕ್ ಮಾಡಿದ್ರೆ ಈ ಥರ. ಆ್ಯಂಡ್ ಇದು ಹೊರಗಡೆ ನೋಡಿ, ವ್ಯೂ ನೋಡಿ. ಇದು ಇನ್ನು ಮೇಲೂ ಇದೆ ಅನ್ಸುತ್ತೆ. ಮೇಲ್ಗಡೆ ಇರೋ ರೂಮ್ ಇದ್ದರೆ ಇನ್ನೂ ಮೌಂಟೇನ್ ವ್ಯೂ ಎಲ್ಲ ಬಾಲ್ಕನಿಯಿಂದ ಇರುತ್ತೆ. ಸೊ ಇದೂ ಏನು ಕಮ್ಮಿ ಇಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದನೂ. ಸೊ ಇಲ್ಲೆಲ್ಲ ಹೋಟೆಲ್ ರೂಮ್ಗಿಂತ Airbnb ಈ ಥರ ಬುಕ್ ಮಾಡ್ಕೊಂಬಂದರೆ ಕನ್ವೀನಿಯೆಂಟ್, ಚೆನ್ನಾಗಿರುತ್ತೆ. ಆ್ಯಂಡ್ ಪ್ರೈಸ್ ಕೂಡ ಆಲ್ಮೋಸ್ಟ್ ಹೋಟೆಲ್ಗಿಂತ ಕಮ್ಮಿನೇ ಇರುತ್ತೆ, ಅಥವಾ ಅದರಷ್ಟೇ ಇರುತ್ತೆ, ಜಾಸ್ತಿ ಅಂತ ಏನಿಲ್ಲ. ಬಟ್ ಎಷ್ಟು ಚೆನ್ನಾಗಿರೋ ಮನೆ ಸಿಗುತ್ತೆ ನೋಡಿ. ನಾವಿವಾಗ ಡಿನ್ನರ್ಗೂ ಏನಾದರೂ ಲೈಟಾಗಿ ಮಾಡ್ಕೋಬೋದು. ಏನಿದೆಯೋ ಪ್ಯಾನ್ ಇದ್ದರೆ ಸಾಕು, ಎಗ್ಸ್ ಅಂಥದ್ದು. ನಾನು ಆ್ಯಕ್ಚುಲಿ ಈ ಸರಿ ತಂದಿದ್ದೀವಿ, Airbnbಯಲ್ಲಿ ಇರ್ತೀವಿ ಅಂತಲೇ ಒಂದು ಕ್ರೇಟಲ್ಲಿ ಎಗ್ಸು ಅದೆಲ್ಲ ತಂದಿದ್ದೀನಿ. ಸೊ ಬ್ರೇಕ್ಫಾಸ್ಟು ಅಥವಾ ಡಿನ್ನರ್ಗೂ ಇವಾಗ ಏನಾದರೂ ಒಂದು ಲೈಟಾಗಿ ಮಾಡಿಕೊಂಡು ಆರಾಮಾಗಿ ಬಿಸಿ ಬಿಸಿಯಾಗಿ ತಿನ್ಬೋದು. ಇವತ್ತು ಸಂಡೇ ಬೇರೆ ಅಲ್ಲ. ಸೊ ರೆಸ್ಟೋರೆಂಟ್ಸ್ ಇಂಥ ಜಾಗದಲ್ಲಿ ಹುಡ್ಕೋದು ತುಂಬ ಕಷ್ಟ, ಓಪನ್ ಇರೋದು. ಆ್ಯಂಡ್ ಸೂಪರ್ ಮಾರ್ಕೆಟ್ಸ್ ಎಲ್ಲ ಕ್ಲೋಸ್ಡ್ ಇರುತ್ತೆ. ಸೊ ನಾವು ತಂದಿರೋದೇ ಬೆಟರ್, ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು ಇಂಥ ಕಡೆ. ಆ್ಯಂಡ್ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.